3 ತಿಂಗಳು ಮುಂಚೆ ಈ ತರ ಇದ್ದೋನು ಇವಾಗ ಈ ತರ ಇದ್ದೀನಿ. ಜಸ್ಟ್ 3 months ಅಲ್ಲಿ ಇದೆಲ್ಲ ಸಾಧ್ಯ ಅಂದ್ರೆ ನಂಬ್ತೀರಾ? ದೇವರಾಣೆಗೂ ನಂಬಕ್ ಹೋಗ್ಬೇಡಿ. ಈ ತರ ಒಂದು ಟ್ರಾನ್ಸ್ಫಾರ್ಮೇಶನ್ ಜಸ್ಟ್ 3 months ಅಲ್ಲಿ ಅಂತೂ ಸಾಧ್ಯ ಇಲ್ಲ. ಈ ತರ ವಿಡಿಯೋಸ್ ನ ನೀವು ತುಂಬಾ ನೋಡಿರ್ತೀರ ಇಂಟರ್ನೆಟ್ ಅಲ್ಲಿ. ಜಸ್ಟ್ 3 months ಅಲ್ಲಿ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ ಅಂತ. ಸೊ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೋಸ್ಕರ ನಾನು ಈ ವಿಡಿಯೋನ ಯೂಸ್ ಮಾಡಿದ್ದು. ನನಗೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಿದ್ರೆ 4.5 years ಹಿಡಿತು. ನಿಮ್ಗೂ ಅಷ್ಟೇ ತುಂಬಾನೇ ವರ್ಷ ಹಿಡಿಯುತ್ತೆ. ಪೇಷನ್ಸ್ ಇಂದ ಕಾಯ್ಬೇಕಷ್ಟೇ. ಲಾಸ್ಟ್ 8 months ಇಂದ ನಾನು ಯಾವ್ದೇ ರೀತಿ ವೇ ಪ್ರೋಟೀನ್ ನ ಯೂಸ್ ಮಾಡ್ತಿದ್ದಿಲ್ಲ. ಯಾಕಂದ್ರೆ ನನ್ನ ಹತ್ರ ಕಾಸಿರ್ತಿದ್ದಿಲ್ಲ. ಸದ್ಯಕ್ಕೆ ಕ್ರೇವಿಂಗ್ಸ್ ನ ಕಂಟ್ರೋಲ್ ಮಾಡಕ್ಕೋಸ್ಕರ ಈ ವೇ ಪ್ರೋಟೀನ್ ನ ಕನ್ಸ್ಯೂಮ್ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ಅದನ್ನೂ ಮಾಡ್ತಿದ್ದಿಲ್ಲ. ಇನ್ನು 28 ದಿನ ಐತೆ ನನ್ನ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಗೆ. ಈ ವೇ ಪ್ರೋಟೀನ್ ತಗೊಂಡ್ಮೇಲೆ ವೇ ಪ್ರೋಟೀನ್ ಪಕ್ಕನೆ ಮಲ್ಕೊಬೇಕು ಅನಿಸ್ತಿದೆ. ಯಾಕಂದ್ರೆ ಆ ಹುಡುಗರ್ಗ್ ಮಾತ್ರ ಆ ಫೀಲಿಂಗ್ ಗೊತ್ತಿರುತ್ತೆ. ಗೈಸ್, ನಾನು ಎಷ್ಟು ಫೇಮಸ್ ಆಗ್ಬಿಡಿದೀನಿ ಅಂತ ನೀವೇ ಒಂದ್ಸತಿ ನೋಡಿ.